Good evening, students, and welcome back to the Vidya Shakti Maths online class. And I also welcome to the all teachers who have attended the today's session. Okay, so today we are going to learn about a second term first chapter, that is triangle. Okay, so triangle ಅನ್ನುವಂತ ಟಾಪಿಕ್ ಅನ್ನ ನಾವು ಕಲಿತಾ ಇದೀವಿ. ಅದು ಯಾವುದು ಒಂದು ಸೆಕೆಂಡ್ ಟರ್ಮ್ ಅಲ್ಲಿ ಬರ್ತಕ್ಕಂಥದ್ದು. ಹೌದಾ? ಹಾಗಾದ್ರೆ ಯಾವುದು ನೋಡ್ರಿ ಇಲ್ಲಿ ಟ್ರಯಾಂಗಲ್ ಅಂದ್ರೆ ಟ್ರಯಾಂಗಲ್. Triangle. Triangles. ಇದನ್ನ ಕನ್ನಡ ಒಳಗ್ ನಾವೇನಂತ ಕರಿತೀವಿ? ತ್ರಿಭುಜಗಳು ಅಂತ ಕರಿತೀವಿ. ಹೌದಾ? ತ್ರಿಭುಜಗಳು ಅನ್ನೋ ಒಂದು ಟಾಪಿಕ್ ಅನ್ನ ನಾವ್ ಇವತ್ತ ಕಲಿತಾ ಇದೀವಿ. ಟ್ರಯಾಂಗಲ್ಸ್. ಓಕೆ, ಸೊ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ಟ್ರಯಾಂಗಲ್ಸ್ ಅಂಡ್ ದೇರ್ ವೇರಿಯಸ್ ಪ್ರಾಪರ್ಟೀಸ್. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಟ್ರಯಾಂಗಲ್ಸ್ ಅಂದ್ರೇನು. ಹೌದಾ? ಇನ್ ಜನರಲ್ ಆಗಿ ನೀವು ಯು ಆಲ್ ಆಫ್ ನೋ ಅಬೌಟ್ ದ ಟ್ರಯಾಂಗಲ್ಸ್ ಅಂಡ್ ದೇರ್ ಪ್ರಾಪರ್ಟೀಸ್ ಅಂಡ್ ಟೈಪ್ಸ್. Okay, what are the types of triangles? Two types of triangles are there. Okay, one is based on side and another one is based on angles. Okay, so ಅವನ್ನೆಲ್ಲ ನೋಡೋಣ ಅಂತ. ಆಲ್ರೆಡಿ ಸ್ವಲ್ಪ ನೀವು ಏನಾಗಿರ್ತೈತಿ ಟ್ರಯಾಂಗಲ್ಸ್ ಅದು ಸ್ವಲ್ಪ ಒಂದಿಷ್ಟಿಷ್ಟಾದ್ರೂ ನೀವು ಕಲ್ತಿರ್ತೀರಿ. ಹೌದಾ? ಒಂದು ಟ್ರಯಾಂಗಲ್ ಅಂದ್ರೇನು, ಜಸ್ಟ್ ಅದರದ ಪ್ರಾಪರ್ಟೀಸ್ ಏನಂತ ಹೇಳಿ ನಿಮ್ಮ ಒಂದು ಹಿಂದಿನ ಕ್ಲಾಸ್ ಒಳಗೆ ಕಲ್ತಿರ್ತೀರಿ. ಓಕೆ, ಸೊ ಅದರ ನೆಕ್ಸ್ಟ್ ಪಾರ್ಟ್ ಅನ್ನ ಇವಾಗ ನೋಡೋಣ ಅಂತ. ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು we can learn about what is a triangle. Okay, so triangle ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನೋಡೋಣ ಅಂತ. Triangles. ಹೌದಾ? ಟ್ರೈಆಂಗಲ್ಸ್ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಟ್ರೈ ಅಂದ್ರೆ ಏನಿದು? ಒಂದ್ ರೀತಿ ತ್ರೀ ಅಂದಂಗ. ಹೌದಾ? ಟ್ರೈ ಅಂದ್ರ ತ್ರೀ ಅಂದ್ರ ತ್ರೀ ಆಂಗಲ್ಸ್. ಇನ್ ಜನರಲ್ ಆಗಿ ನಾವ್ ಏನಂತ ಡೆಫಿನೇಷನ್ ಕೊಡ್ಬಹುದು ಹೇಳ್ರಿ ಅದಕ್ಕ? ಟ್ರೈಆಂಗಲ್ಸ್ ಅಂದ್ರ ತ್ರೀ ಆಂಗಲ್ಸ್ ಅಂದ್ರ ಮೂರು ಕೋನಗಳು. ಒಂದ್ ಏನದು ಫಿಗರ್, ಇಟ್ ಹ್ಯಾಸ್ ತ್ರೀ ಆಂಗಲ್ಸ್ ಅಂತ ಇರ್ತೈತಿ. ಹೌದಾ? ಸೊ ಹಾಗಾದ್ರೆ ಏನದು ಹೇಳ್ರಿ? ಒನ್ ಫಿಗರ್, ಇಟ್ ಹ್ಯಾಸ್ ತ್ರೀ angles, then we can call it as a triangles. ನಾವು ಕನ್ನಡ ಒಳಗ ತ್ರಿಭುಜನು ಅನ್ಬಹುದು. ಅದಕ್ಕೆ ಇನ್ನೂ ಒಂದು ವರ್ಡ್ ಅನ್ನ ಏನ್ ಯೂಸ್ ಮಾಡ್ತಾರಂದ್ರ ತ್ರಿಕೋನ ಅಂತಾನು ಯೂಸ್ ಮಾಡ್ತಾರೆ. ಓಕೆ, ಈಗ ಈ ಇಂಗ್ಲಿಷ್ ವರ್ಡ್ ಗೆ ಕರೆಕ್ಟ್ ಆದ ವರ್ಡ್ ಏನಾಗತ್ತೆ ಹೇಳ್ರಿ? ಹಾಗಾದ್ರೆ ತ್ರಿಕೋನ. ತ್ರೀ ಮೀನ್ಸ್ ಮೂರು, ಕೋನ ಮೀನ್ಸ್ ಆಂಗಲ್. ಓಕೆ, ಏನಾಗತ್ತೆ ಹಾಗಾದ್ರೆ ಟ್ರೈ ಆಂಗಲ್ ಅಂತ ಆಗತ್ತ. ಸೊ ಇಲ್ಲಿ ಏನಾಗತ್ತೆ ನಮ್ಗ? ಇದೊಂದು ಆಂಗಲ್ ಈ ರೀತಿ ಬರ್ದಿವಿ ಅಂದ್ರ ಇಲ್ಲೇ ಆಂಗಲ್ ಫಾರ್ಮ್ ಆಗಿದೆ. ದಿಸ್ ಇಸ್ ಅ ಒನ್ ಟ್ರಯಾಂಗಲ್. ಓಕೆ, ಇಟ್ ಹ್ಯಾಸ್ ಅ ತ್ರೀ ಆಂಗಲ್ಸ್. ಓಕೆ, ಜಸ್ಟ್ ಇದು ಇನ್ ಜನರಲ್ ಒಂದು ಡೆಫಿನೇಷನ್. ಬಟ್ ಆಕ್ಚುಯಲ್ ಡೆಫಿನೇಷನ್ ಈಸ್, ಹೌದಾ? ಆಕ್ಚುಯಲ್ ಡೆಫಿನೇಷನ್ ಏನಿದೆ ನೋಡ್ರಿ, ಜಸ್ಟ್ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಒಳಗ್ ಕೂಡ ಇದೆ ನಮ್ಗ. ಏನಂದ್ರ a closed figure formed by three intersecting lines is called triangle. ಹೌದಾ? ಒಂದು ಕ್ಲೋಸ್ಡ್ ಫಿಗರ್ ಅಂತಂದ್ರೆ ಇಲ್ಲಿ ಏನಾಗತ್ ನಮ್ಗೆ? ಇಲ್ಲಿ ಕ್ಲೋಸ್ಡ್ ಫಿಗರ್ ಅಂದ್ರೆ ಆವೃತವಾಗಿದೆ, ಎಲ್ಲಿ ಕೂಡ ಅದು ಓಪನ್ ಆಗಿಲ್ಲ. ಓಕೆ, ಈ ಒಂದು ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಬೈ ತ್ರೀ ಇಂಟರ್ಸೆಕ್ಟಿಂಗ್ ಲೈನ್. ಈ ಒಂದು ಕ್ಲೋಸ್ಡ್ ಫಿಗರ್ ಏನಾಗಿದೆ? ತ್ರೀ ಇಂಟರ್ಸೆಕ್ಟಿಂಗ್ ಲೈನ್, ಮೂರು ಛೇದಿಸುವಂತಹ ರೇಖೆಗಳಿಂದ. ಅಂದ್ರ ಈ ಲೈನು ಇಲ್ಲೇ ಇಂಟರ್ಸೆಕ್ಟಿಂಗ್ ಆಗಿದೆ. ರೈಟ್? ಓಕೆ, I hope all of you see this. Okay, so next ಈ ಲೈನು ಆಮೇಲೆ ಈ ಲೈನು ಇಲ್ಲಿ ಏನಾಗಿದೆ? ಇಂಟರ್ಸೆಕ್ಟ್ ಆಗಿದೆ. ಜಸ್ಟ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ. ಈ ಲೈನು ಇಲ್ಲಿ ನಮ್ಗೆ ಏನಾಗ್ತಾ ಇದೆ? ಮಾರ್ಕ್ ಆಗ್ತಾ ಇದೆ. ಈ ಒಂದು ಫಿಗರ್ ಗೆ ನಾವ್ ಏನಂತ ಕರಿತೀವಿ? ಏನಂದ್ರ ಟ್ರೈಆಂಗಲ್ಸ್ ಅಥವಾ ತ್ರಿಕೋನ ಅಥವಾ ತ್ರಿಭುಜ ಅಂತ ಕರಿತೀವಿ. ಸ್ವಲ್ಪ ನಾನು ಡೆಫಿನೇಷನ್ ಅನ್ನ ಬರೆಸಬಹುದು. ಹಾಗಾದ್ರೆ ಇದನ್ನ ಸ್ವಲ್ಪ ಬರ್ಕೋಬಹುದು. ಹೌದಾ? A closed figure formed by three intersecting line. ಓಕೆ, ಛೇದಿಸುವ ರೇಖೆಗಳು ಅಂತ ಕರಿತೇವೆ. ಓಕೆ, ಸೊ ತ್ರೀ ಇಂಟರ್ಸೆಕ್ಟಿಂಗ್ ಲೈನ್ಸ್ ಈಸ್ ಕಾಲ್ಡ್ ಟ್ರಯಾಂಗಲ್.
is called triangle. Okay. Okay. ಹೌದಾ? ಈ ಒಂದು ಇಮೇಜಸ್ ಗೆ ನಾವೇನಂತ ಕರಿತೀವಿ? ಟ್ರಯಾಂಗಲ್ ಅಂತ ಕರಿತೀವಿ. ಆಲ್ರೆಡಿ ನಿಮಗೆ ಸ್ವಲ್ಪ ಇದ್ರದ್ದು ಗೊತ್ತಿದೆ. ಆಮೇಲೆ ಇದ್ರದ್ದು ಒಂದಿಷ್ಟು ಸಮ್ ಪ್ರಾಪರ್ಟೀಸ್ ಗೊತ್ತಿದೆ ನಿಮ್ಗೆ. ಓಕೆ, ಸಮ್ ಆಫ್ ಇಂಟೀರಿಯರ್ ಆಂಗಲ್ ಆಫ್ ದಿಸ್ ಟ್ರಯಾಂಗಲ್ ಇಸ್ ವಾಟ್? ಹೌ ಮಚ್ ಗೊತ್ತಿದೆ ನಿಮ್ಗೆ? ಇದ್ರದ್ದು ಒಳಕೋನಗಳ ಮೊತ್ತ, ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ದಿಸ್ ಟ್ರಯಾಂಗಲ್ ಈಸ್ 180. ಅಂದ್ರ ಒಳಕೋನಗಳ ಮೊತ್ತ ನಮ್ಗೆ ಎಷ್ಟಿದೆ ಹೇಳ್ರಿ? 180 ಡಿಗ್ರಿ ಅಂತ ಒಂದು ಪ್ರಾಪರ್ಟಿ ಗೊತ್ತಿದೆ. ಓಕೆ, ಇಟ್ ಹ್ಯಾಸ್ ಅ 3 ಸೈಡ್ಸ್, ಇದು ಗೊತ್ತಿದೆ. ಓಕೆ, ಇವೆಲ್ಲ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್. ಓಕೆ, ಸೊ ಈಗ ನಿಮಗೇನು ಟೆಕ್ಸ್ಟ್ ಬುಕ್ ಒಳಗಿಲ್ಲ, ಜಸ್ಟ್ ನಾನು ನಿಮಗೆ ರಿಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ಇಟ್ ಹ್ಯಾಸ್ ಅ 3 ಆಂಗಲ್ಸ್. ಓಕೆ, ಆಮೇಲೆ ಇಟ್ ಹ್ಯಾಸ್ ಅ 3 ವರ್ಟೈಸಸ್. ಓಕೆ, ಸೊ ಇವೇನಾಗತ್ತೆ ನಮಗೆ ಹೇಳ್ರಿ? ಹಾಗಾದ್ರೆ ಆಂಗಲ್ಸ್ ಅಂತ ಆಗುತ್ತೆ. ಓಕೆ, ಸೊ ಇದ್ರದ್ದು ಒಂದಿಷ್ಟು ಟೈಪ್ಸ್ ಅನ್ನ ನೋಡೋಣ, ಪ್ರಾಪರ್ಟೀಸ್ ಅನ್ನ ನೋಡೋಣ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, ಇದ್ರದ್ದು ಫಸ್ಟ್ ಒಂದು ಫಾರ್ಮೆಟ್ ಅನ್ನ ಬರೀತೀನಿ ನೋಡ್ರಿ. ನಾನು ಜಸ್ಟ್ I can write here. So this is a one triangle. Okay, A, B, C, 1, 2, 3. Okay, so ಇಲ್ಲಿ ಏನಾಗಿದೆ ಹಾಗಾದ್ರೆ? 3 sides. 3 sides. 3 sides. What are they? ಇಲ್ಲಿ ಸೈಡ್ಸ್ ಗಳಂದ್ರೆ ಏನಂತ ಕರಿತೀವಿ ನಾವು ಇಂಗ್ಲಿಷ್, ಕನ್ನಡ ಒಳಗ ಬಾಹುಗಳು ಅಂತ ಕರಿತೀವಿ. ಸೊ ಸೈಡ್ಸ್ ಗಳಂದ್ರೆ ಇಲ್ಲಿ ಎ ಬಿ, ಬಿ ಸಿ ಮತ್ತು ಎ ಸಿ ಅಂತಂದ್ರ ಅವ್ ಏನಾಗತ್ತೆ ಹೇಳ್ರಿ? ನಮ್ಗ ಸೈಡ್ಸ್ ಗಳಾಗ್ತಾವು. ಹಾಗಾದ್ರೆ ಎ ಬಿ, ಬಿ ಸಿ, ನೆಕ್ಸ್ಟ್ ಸಿ ಎ ಅಥವಾ ಎ ಸಿ ಅಂತ ಆಗತ್ತೆ. ಹೌದಾ? ಎ ಬಿ, ಬಿ ಸಿ ಅಥವಾ ಎ ಸಿ ಅಂತ ಆಗುತ್ತೆ. ನೆಕ್ಸ್ಟ್ ವರ್ಟೈಸಸ್, 3 vertices. Vertices. It has a 3 vertices. ಕನ್ನಡ ಒಳಗೆ ನಾವೇನಂತ ಕರಿತೀವಿ? ಶೃಂಗಗಳು ಅಂತ ಕರಿತೀವಿ. It has a triangle as a 3 vertices. It is A, B and then C. Okay. Next, angles. 3 angles. 3 angles. Okay, so ಇಲ್ಲಿ ಏನಾಗತ್ತೆ? angles means ಏನಾಗತ್ತೆ ನೋಡ್ರಿ? ಇಲ್ಲಿ angle A B C. ಹೌದಾ? ನೀವು ಹೇಳ್ಬೋದಾ ನನಗ? angle A B C. next angle B C A. next C A B. C A B. ಹೌದಾ? ಇವೆಲ್ಲ ನಿಮ್ಗೆ ಏನಾಗತ್ತೆ ಅಂದ್ರೆ ಜಸ್ಟ್ ಇದ್ರದ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಇದು. ಓಕೆ, ಸೊ ಟ್ರಯಾಂಗಲ್ಸ್. ಆಮೇಲೆ ನೀವು ಇನ್ನೂ ಒಂದು ಮತ್ತೊಂದು ಥಿಂಗ್ ಅನ್ನ ಕಲ್ತೀರಿ, ದಟ್ ಈಸ್ ವಾಟ್ ಆರ್ ದ ಟೈಪ್ಸ್ ಆಫ್ ಟ್ರಯಾಂಗಲ್ಸ್. ಓಕೆ, 2 ಟೈಪ್ಸ್ ಆಫ್ ಬೇಸ್ಡ್ ಅಂದ್ರೆ ಮೊದ್ಲ ಫಸ್ಟ್ ಅವ್ ಏನದಾವ್ ಹೇಳ್ರಿ? ಬೇಸ್ಡ್ ಆನ್ ಸೈಡ್ ಮೇಲೆ ಟೈಪ್ಸ್ ಇದಾವು, ಆಮೇಲೆ ಬೇಸ್ಡ್ ಆನ್ ಆಂಗಲ್ಸ್ ಮೇಲೆ ನಮಗ ಟೈಪ್ಸ್ ಇದಾವ್. ಜಸ್ಟ್ ನಿಮ್ಮ ಅದೇ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿಲ್ಲ, ಜಸ್ಟ್ ನಾನು ನಿಮ್ಗೆ ಅದನ್ನ ರಿಕಾಲ್ ಮಾಡ್ತಾ ಇದ್ದೀನಿ. ಯಾಕಂದ್ರ ಈಗ ನಾನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಸ್ವಲ್ಪ ಅವೆಲ್ಲ ನಿಮ್ಗ ಗೊತ್ತಿರ್ಬೇಕು. ಹೌದಾ? ಹಾಗಾದ್ರೆ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಅನ್ನ ಜಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಒಂದ್ ಸೆಕೆಂಡ್. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಓಕೆ, ಐ ಹೋಪ್ ಆಲ್ ಆಫ್ ಯು ಸಿ ಮೈ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ.
ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ. ಓಕೆ, ಇಲ್ಲಿ ಆಮೇಲೆ ಐಸೋಸೆಲಿಸ್ ಟ್ರಯಾಂಗಲ್ ಅಂತ ಇದೆ. ಅಲ್ಲಿ ಏನಾಗಿದೆ, 2 ಸೈಡ್ಸ್ ಅಷ್ಟೇನೆ ಈಕ್ವಲ್ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಇದೆ. ಇಲ್ಲಿ ಆಲ್ 3 ಸೈಡ್ಸ್ ಆರ್ ಈಕ್ವಲ್ ಆಗಿದ್ದಾವೆ. ಇದು ಬೇಸ್ಡ್ ಆನ್ ದ ಸೈಡ್ಸ್ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ಕಲಿತಾ ಇದೀವಿ. ಓಕೆ, ಟ್ರಯಾಂಗಲ್ಸ್. ನೆಕ್ಸ್ಟ್ ಬೇಸ್ಡ್ ಆನ್ ಆಂಗಲ್ಸ್ ಅನ್ನ ಅಂದ್ರ ಅಕ್ಯೂಟ್ ಆಂಗಲ್, ಆಲ್ ಆಂಗಲ್ ಅಕ್ಯೂಟ್ ಲೆಸ್ ದೆನ್ 90 ಡಿಗ್ರಿ. ಅಂದ್ರ 90 ಡಿಗ್ರಿಗಿಂತ ಕಡಿಮೆ ಎಲ್ಲಾ ಆಂಗಲ್ಸ್ ಗಳು ಕಡಿಮೆ ಇರ್ತಾವ. ಅದು ಏನಾಗತ್ ನಮ್ಗ ಅಕ್ಯೂಟ್ ಆಂಗಲ್. ಆಪ್ಟ್ಯೂಸ್ ಆಂಗಲ್ ಅಲ್ಲಿ ಏನಾಗಿದಾವ್ 90 ಡಿಗ್ರಿಗಿಂತ ಏನಾಗಿರ್ತೈತಿ, ಜಾಸ್ತಿ ಆಗಿರ್ತೈತಿ. ಹೌದಾ, ಒಂದ್ ಆಂಗಲ್ ಇಲ್ಲಿ ಏನಾಗಿರ್ತೈತಿ 90 ಡಿಗ್ರಿಗಿಂತ ಜಾಸ್ತಿ ಆಗಿರ್ತೈತಿ. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ಇಲ್ಲಿ ಒಂದ್ ಏನಾಗಿರ್ತೈತಿ 90 ಡಿಗ್ರಿ ಆಗಿರ್ತಾವ. ಇವೆಲ್ಲ ನಮ್ಗೆ ಏನಾಗತ್ತ ಹೇಳ್ರಿ, ಹಾಗಾದ್ರೆ ಬೇಸ್ಡ್ ಆನ್ ಆಂಗಲ್ ಮೇಲೆ ನಾವು ಇದನ್ನ ಕಲಿತಾ ಇದೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇಲ್ಲೇ ಬೇಸ್ ಇವೆಲ್ಲ ಆಂಗಲ್ಸ್ ಗಳನ್ನ ಕಲ್ತೀವಿ. ಈಗ ನೆಕ್ಸ್ಟ್ ನಮಗ್ ಬೇಕಾಗಿರೋದು ಯಾವ್ದಂದ್ರ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್. ದಿಸ್ ಇಸ್ ದ ಮೇನ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್. ಓಕೆ, ಟ್ರಯಾಂಗಲ್. ಓಕೆ, ಆ ಟ್ರಯಾಂಗಲ್ ಅಲ್ಲಿ ಕಲಿತಾ ಇರೋದು ಮೇನ್ ಟಾಪಿಕ್ ಯಾವ್ದಂದ್ರ ನಮ್ಗ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ ಅಥವಾ ತ್ರಿಭುಜಗಳ ಸರ್ವಸಮತೆ ಅನ್ನೋದನ್ನ ನಾವು ಕಲಿತಾ ಇದೀವಿ. ಓಕೆ, ಸೊ ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳದಾವ. ನಾವು ಫಸ್ಟ್ ಐ ಕ್ಯಾನ್ ರೈಟ್ ಅ ಹೆಡ್ಲೈನ್. Congruence of triangle. Congruence of triangle. Triangle. Okay. ಇಲ್ಲಿ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ ಅಂತಂದ್ರ ಇಲ್ಲಿ ನಿಮ್ಗ ಆ ವರ್ಡ್ ಅನ್ನ ಕನ್ನಡ ಒಳಗಿನ ವರ್ಡ್ ಅನ್ನ ಸೂಚಿಸ್ತೈತ್ ನಮ್ಗ ಏನಂದ್ರ ಸರ್ವ ಸಮ ಅಂತ ಹೇಳಿ. ಅಂದ್ರೆ ಎಲ್ಲಾ ರೀತಿಯಿಂದ ಅದು ಸಮನಾಗಿತ್ತಂದ್ರ ಅದಕ್ಕೆ ನಾವು ಸರ್ವಸಮ ತ್ರಿಭುಜ ಅಂದ್ರೆ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಓಕೆ, ಸೊ ಒಂದಿಷ್ಟು ಇಲ್ಲಿ ಎಕ್ಸಾಂಪಲ್ಸ್ ಗಳದಾವ್. ನಾನು ಫಸ್ಟ್ ತೋರಿಸ್ತೇನೆ ನೋಡ್ರಿ ನಿಮ್ಗೆಲ್ಲೇ. 1 ಸೆಕೆಂಡ್. ಅವೆಲ್ಲ ಎಕ್ಸಾಂಪಲ್ಸ್ ಗಳನ್ನ ತೋರಿಸಿದೆ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತೆ. ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಹೇಳಿದ್ರ. ಹೌದಾ, ಇಲ್ಲಿ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ಸ್. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ 2 copies of your photographs of the same size and ಆರ್ ಐಡೆಂಟಿಕಲಿ. ಓಕೆ, ಸೊ ಅಲ್ಲಿ ಫಸ್ಟ್ ಒಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಹೇಳ್ರಿ. ನಿಮ್ಮ ಒಂದು ಫೋಟೋಗ್ರಾಫ್ ಅಥವಾ ಅದು ಯಾವ್ದೋ ಇರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ಬೋದು ಅಥವಾ ಸ್ಟಾಂಪ್ ಸೈಜ್ ಫೋಟೋ. ಅವ್ ಎರಡೂ ಫೋಟೋನ ನೀವು ಕರೆಕ್ಟ್ ಆಗಿ ಎರಡು ಹಿಡಿದ್ರಿ ಅಂದ್ರ ನೋಡ್ಲಿಕ್ಕೂ ಸೇಮ್ ಇರ್ತೈತಿ, ವಿತ್ ಸೈಜ್ ಕೂಡ ಅದು ಸೇಮ್ ಆಗಿರ್ತೈತಿ. ಇವೆಲ್ಲ ಏನಾಗಿರ್ತಾವ ನಿಮ್ ಪರ್ಫೆಕ್ಟ್ ಎರಡು ನೋಡ್ಲಿಕ್ಕಷ್ಟೇ ಬೇರೆ ಇರ್ತಾವ, ಬಟ್ ಸೈಜ್ ವೈಸ್ ಇರ್ಬೋದು ಅಥವಾ ನೋಡ್ಲಿಕ್ಕೆ ಇರ್ಬೋದು, ಎಲ್ಲಾನು ನಮ್ಗ ಸೇಮ್ ಆಗಿರ್ತಾವ. ದಿಸ್ ಇಸ್ ದ ಎಕ್ಸಾಂಪಲ್ಸ್ ಆಫ್ ಕಾಂಗ್ರುವೆನ್ಸ್ ಇಮೇಜಸ್. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ 2 ಬ್ಯಾಂಗಲ್ಸ್ ಆಫ್ ದ ಸೇಮ್ ಸೈಜ್. ಓಕೆ, ಬ್ಯಾಂಗಲ್ಸ್ ಗಳು. ಹೌದಾ, 2 ಬಳೆಗಳನ್ನ ನೀವು ಕರೆಕ್ಟ್ ಒಂದೇ ಸೈಜ್ ನ ಬಳೆಗಳನ್ನ ಕರೆಕ್ಟ್ ಹಿಂಗ್ ಹಿಡಿದ್ರಿ ಅಂದ್ರ ಅಲ್ಲಿ ಅದರದ್ದು ಏನಾಗ್ತೈತಿ, ಸೈಜ್ ಕೂಡ ನಮಗ ಸೇಮ್ ಬರ್ತೈತಿ. ಹೌದಾ, ನೆಕ್ಸ್ಟ್ ಥರ್ಡ್ ಒನ್, 2 ATM cards issued by the same bank or ಐಡೆಂಟಿಕಲ್. ಓಕೆ, ಒಂದು ಬ್ಯಾಂಕ್ ನಿಂದ ಒಂದು ಸೇಮ್ ಬ್ಯಾಂಕ್ ನಿಂದ ನಾವು ATM ಕಾರ್ಡ್ ಅನ್ನ ಇಶ್ಯೂಸ್ ಮಾಡಿದ್ವಿ ಅಂದ್ರ ಆ ಎರಡೂ ATM ಕಾರ್ಡ್ಗಳ ನಮ್ಗೆ ಏನಾಗಿರ್ತಾವ, ಸೇಮ್ ಬರ್ತಾವ. ಅರ್ಥ ಆಯ್ತಾ? ಇದು ನಿಮ್ಗೆ ಗೊತ್ತಿರ್ಬೋದಲ್ಲ. ನೆಕ್ಸ್ಟ್, ಯು ಮೇ ರೀಕಾಲ್ ದಟ್ ಆನ್ ಪ್ಲೇಸಿಂಗ್ ಅ 1 rupee coin on another minted in the same year, they cover each other completely. Okay, do you remember what such figures are called? Indeed, they are called congruent figures. Okay, so ಅದೇ ರೀತಿ ನಿಮಗ 1 rupee ಕಾಯಿನ್ ಅನ್ನ ಸೇಮ್ ಒಂದೇ ಇಯರ್ ಒಳಗ ಇರ್ಬೇಕದು. ಅವೆಲ್ಲ ಕಾಯಿನ್ ಗಳನ್ನ 1 rupee ಕಾಯಿನ್ ಅನ್ನ ಒಂದ್ರ ಮೇಲೆ ಒಂದ್ ಇಡ್ರಿ, ಕರೆಕ್ಟ್ ಆಗಿ ಅದು ಅದೇ ಸೈಜಿಗೆ ಕೂಡ್ತೈತಿ. ಅದಕ್ಕೆ ನಾವು ಈ ರೀತಿ ಇರುವಂತವಕ್ಕೆಲ್ಲ ಏನ್ ಅನ್ಬಹುದು ಅಂದ್ರ ಇವೆಲ್ಲ ಕಾಂಗ್ರುವೆಂಟ್ ಫಿಗರ್ಸ್, ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಅಲ್ಲೇ ಇದೆ ನೋಡ್ರಿ ಬ್ರಾಕೆಟ್ ಒಳಗ. ಕಾಂಗ್ರುವೆಂಟ್ ಮೀನ್ಸ್ ಈಕ್ವಲ್ ಇನ್ ಆಲ್ ರೆಸ್ಪೆಕ್ಟ್ಸ್ ಆರ್ ಫಿಗರ್ಸ್ whose shapes and size are both the same. ಹೌದಾ, ಅದ್ರದ್ದು ಶೇಪ್ ಮತ್ತು ಸೈಜ್ ಗಳು ಕೂಡ ನಮ್ಗ ಸೇಮ್ ಆಗಿದ್ವು ಅಂದ್ರೆ ಅದಕ್ಕೆ ನಾವು ಕಾಂಗ್ರುವೆಂಟ್ ಫಿಗರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ಇದೆ ನೋಡ್ರಿ. Now draw 2 circles of the same radius and place one on the other. What do you observe?
they cover each other completely and we can call them as a ಕಾಂಗ್ರುವೆಂಟ್ ಸರ್ಕಲ್. ಹೌದಾ? ಸರ್ಕಲ್ ಅನ್ನ ಡ್ರಾ ಮಾಡ್ಬೇಕಾದ್ರೆ ಅಲ್ಲೇ ಒಂದು ಸ್ಪೆಸಿಫಿಕ್ ಒಂದು ವರ್ಡ್ ಅನ್ನ ಅವರು ಮೆನ್ಷನ್ ಮಾಡಿದಾರು, ದಟ್ ಈಸ್ ಸೇಮ್ ರೇಡಿಯಸ್. ಹೌದಾ? ಈಗ ಸರ್ಕಲ್ ಅಂದ್ರೆ ನಾವ್ ಯಾವ್ದನ್ನ ತಗೊಳ್ಲಿಕ್ಕಿಲ್ಲ, ಅಂದ್ರ ಸೇಮ್ ರೇಡಿಯಸ್ ಇರ್ತಕ್ಕಂಥವು ಎರಡನ್ನ ನಾವು ತಗೊಂಡು ಅದನ್ನ ಒಂದ್ರ ಮೇಲೆ ಇಟ್ಟಾಗ ಅದು ಕಂಪ್ಲೀಟ್ಲಿ ಏನಾಗ್ತೈತಿ, ನಮಗ ಕವರ್ ಆಗ್ತೈತಿ. ಓಕೆ, ಸೊ ಇದಕ್ ನಾವೇನಂತ ಕರಿತೀವಿ, ಕಾಂಗ್ರುವೆಂಟ್ ಸರ್ಕಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಆಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಸ್ಕ್ವೇರ್ ಒಂದು ಇಮೇಜಸ್ ಗಳಿದಾವ್ ನೋಡ್ರಿ, ಅಲ್ಲೇ ಇದೆ ನೋಡ್ರಿ ಅದು. ರಿಪೀಟ್ ದಿಸ್ ಆಕ್ಟಿವಿಟಿ ಬೈ ಪ್ಲೇಸಿಂಗ್ ಒನ್ ಸ್ಕ್ವೇರ್ ಆನ್ ದ ಅದರ್ ವಿತ್ ಸೈಡ್ ಆಫ್ ದ ಸೇಮ್ ಮೆಜರ್ ಬೈ ಪ್ಲೇಸಿಂಗ್ ಟೂ ಈಕ್ವಿಲೇಟರ್. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಹೌದಾ? ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿದೆ ನೋಡ್ರಿ, ನೀವು ನೋಡ್ಬಹುದು. ಅಲ್ಲಿ 2 ಸ್ಕ್ವೇರ್ ಅನ್ನ ಕೊಟ್ಟಿದ್ದಾರೆ, ಸೇಮ್ ಸೈಜಿನ ಸ್ಕ್ವೇರ್ ಅನ್ನ. ಅದನ್ನು ಕೂಡ ನಾವು ಒಂದ್ರ ಮೇಲೆ ಒಂದು ಇಟ್ಟಾಗ ಅಲ್ಲಿ ಕೂಡ ನಮ್ಗೆ ಏನಾಗ್ತೈತಿ, ಅವು ಸೇಮ್ ಇರೋದ್ರಿಂದ, ಎಲ್ಲಾ ಸೈಜ್ಗಳು ಸೇಮ್ ಇರೋದ್ರಿಂದ ಅವು ಕೂಡ ಕಾಂಗ್ರುವೆಂಟ್ ಸ್ಕ್ವೇರ್ ಅಂತ ನಾವು ಅದನ್ನ ಹೇಳ್ಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನಿದೆ ಅಂದ್ರ ಅದು ನಾಟ್ ಕಾಂಗ್ರುವೆಂಟ್ ಫಿಗರ್ ಅನ್ಲಿಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರ ಇಲ್ಲಿ ಯು ಮೇ ಸಮ್ ಟೈಮ್ಸ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು replace the refill in your pen by a new one, and this is so when the new refill is not the same size as the one you want to remove. ಹೌದಾ? Obviously, if the two refills are identical or congruent, the new refill fits. So you can find the numerous examples. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ನಿಮ್ದೊಂದ್ಸಲ ಪೆನ್ನು ಅದರದ್ದು ಏನಂತೀರಿ ನೀವು, ಅದಕ್ಕ ರಿಫಿಲ್ ಇರ್ತೈತಲ್ಲ, ಅದ ಚೇಂಜ್ ಮಾಡ್ಬೇಕಾದ್ರ ನೀವು ಮತ್ತೊಂದ್ ತಗೊಂಡ್ ಬಂದ್ರಿ ಅಂದ್ರ ಬೇರೆ ಪೆನ್ ಅದು ಕರೆಕ್ಟ್ ಸೈಜ್ ಇತ್ತು, ಅದು ಕೂಡ್ತೈತಿ. ಸಮ್ ಟೈಮ್ ಅದು ಕೂಡಂಗಿಲ್ಲ, ಅಂದ್ರ ಅವು ಸೇಮ್ ಸೈಜ್ ಒಳಗ ಇಲ್ಲ ಅಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕು. ಓಕೆ, ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಕಾಂಗ್ರುವೆಂಟ್. ಓಕೆ, ಓಕೆ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಒಂದ್ ಸೆಕೆಂಡ್. Congruence of the objects is applied in daily life situation. Can you think of some more examples of congruent figure? Okay, so ಈ ರೀತಿ ನಮಗೂ ಸಾಕಷ್ಟು ನಾವು ಡೇ ಟು ಡೇ ಲೈಫ್ ಒಳಗ ಕಾಂಗ್ರುವೆಂಟ್ ಇಮೇಜಸ್ ಗಳನ್ನ, ಆಬ್ಜೆಕ್ಟ್ಸ್ ಗಳನ್ನ ನಾವು ಡೇ ಟು ಡೇ ಲೈಫ್ ಒಳಗ ಸಿಚುವೇಶನ್ ಒಳಗ ನಾವು ಕಾಣ್ತಾ ಇರ್ತೀವಿ. ಓಕೆ, ಸೊ ಹಂಗ ಯಾವಾರ ಇದ್ರು ನಿಮ್ಗ ಗೊತ್ತಿರ್ಬೋದು. ಬಟ್ ನಾವ್ ಇವತ್ ಕಲಿತಾ ಇರೋದು, ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್, ಅಥವಾ ಕನ್ನಡ ಒಳಗ ತ್ರಿಭುಜಗಳ ಸರ್ವ ಸಮತೆ ಅನ್ನುವ ಒಂದು ಟಾಪಿಕ್ ಮೇಲೆ ನಾವು ಇವತ್ತ ಸ್ಟಡಿ ಮಾಡ್ತಾ ಇದೀವಿ. ಓಕೆ, ಸೊ ಲೆಟ್ಸ್ ಸಿ ವಾಟ್ ಆರ್ ದ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್, ಹೌ ದೇ ಆರ್ ಫಾರ್ಮ್. ಓಕೆ, ಸೊ ಲೆಟ್ಸ್ ಸಿ. ಸೊ ಇಲ್ಲಿ ಏನಾಗಿದೆ, ಹೌದಾ? ಸೊ ಇಲ್ಲಿ ಏನಾಗಿದೆ ನೋಡ್ರಿ, ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ ಅಂತ ಇದೆ. ಓಕೆ, ಸೊ ಅಲ್ಲಿ ಏನಾಗಿದೆ, ಒಂದಿಷ್ಟು ನಿಮ್ಗೆ ಎಕ್ಸಾಂಪಲ್ಸ್ ಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಜಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿದೆ ಅದು. ಹೌದಾ? ಇದು ಸ್ವಲ್ಪ ನಿಮ್ಗ ಕನ್ನಡ ಮೀಡಿಯಂ ಇದೆ, ಜಸ್ಟ್ ನೀವು ನಿಮ್ಮ ಇಂಗ್ಲಿಷ್ ಮೀಡಿಯಂ ಒಳಗೂ ಅದನ್ನ ನೋಡ್ಕೋಬಹುದು. ಈ ರೀತಿ ಇಲ್ಲೇ ನಾನು ಜಸ್ಟ್ ಟೆಕ್ಸ್ಟ್ ಬುಕ್ ಒಳಗ್ ತೋರಿಸ್ತಾ ಇದ್ದೀನಿ. ಹೌದಾ? ಇದ್ರೊಳಗ ಯಾವ್ಯಾವ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ಸ್ ಆಗ್ತಾವು? ಹೌದಾ? ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ಸ್ ಅಂದ್ರ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಆಂಗಲ್ಸ್ ಆರ್ ಈಕ್ವಲ್ ಇದ್ದು ಅಂದ್ರ ಮಾತ್ರ ನಾವೇನಂತ ಕರಿತೀವಿ, ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ ಅಂತ ಕರಿತೇವೆ. ಓಕೆ, ನಾನು ಫಸ್ಟ್ ಒಂದು ಇಮೇಜ್ ಅನ್ನ ಬರೀತೀನಿ. ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವ ಎಕ್ಸಾಂಪಲ್? ಜಸ್ಟ್ ಒಂದು ರಫ್ ಡಯಾಗ್ರಾಮ್ ಅನ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ. ಇಟ್ ಈಸ್ ಎ ಬಿ ಸಿ. ಓಕೆ, ಸೊ ದಿಸ್ ಇಸ್ ದ ಆಂಗಲ್ ಎ ಅಂಡ್ ದಿಸ್ ಇಸ್ ಆಂಗಲ್ ಬಿ ಅಂಡ್ ದಿಸ್ ಇಸ್ ಆಂಗಲ್ ಸಿ ಅಂತ ಇದೆ. ಓಕೆ, ಸೊ ಇದೇನಾಗಿದೆ, ಇದು 5 ಸೆಂಟಿಮೀಟರ್ ಇದೆ. ಓಕೆ, ಸೊ ಸ್ವಲ್ಪ ಇದನ್ನ ನಾನು ಏನ್ ಮಾಡ್ಬೋದು ಹೇಳ್ರಿ, ಒಂಚೂರು. ಹೌದಾ? ಇಲ್ಲಿ ಎ ಅಂತ ಬರದೆ. ಸೊ ಇದು 4.5 ಸೆಂಟಿಮೀಟರ್, ನೆಕ್ಸ್ಟ್ 4 ಸೆಂಟಿಮೀಟರ್ ಅಂತ ಇದೆ. ಹೌದಾ? ಸೊ ಇದು ಒಂದು ಎ ಬಿ ಸಿ ಅನ್ನುವಂತಹ ಟ್ರಯಾಂಗಲ್ ವಿತ್ ಸೈಡ್ ಮೆಜರ್ಮೆಂಟ್ 5 ಸೆಂಟಿಮೀಟರ್, 4.5 ಅಂಡ್ ದೆನ್ 4 ಸೆಂಟಿಮೀಟರ್ ಅಂತ ಇದೆ. ನೆಕ್ಸ್ಟ್ ಅದರ ಹತ್ರ ಇರುವಂತಹ ಇನ್ನೊಂದು ಏನಿದೆ ನೋಡ್ರಿ, ಇಲ್ಲೇ ಈ ರೀತಿ ಇದೆ ನೋಡ್ರಿ, ಅದು ಉಲ್ಟಾ ಇದೆ. ಹೌದಾ?
ಹೌದಾ? ಇದಕ್ಕೆ ಅವರು ಏನ್ ಹೆಸರು ಕೊಟ್ಟಿದ್ದಾರೆ? ದಿಸ್ ಇಸ್ ಪಿ ಅಂಡ್ ದಿಸ್ ಇಸ್ ಕ್ಯೂ, ದಿಸ್ ಇಸ್ ಆರ್. ಓಕೆ, ಸೊ ಆಂಗಲ್ ಹಿಯರ್, ರೈಟ್? ಓಕೆ, ಕರೆಕ್ಟಾ? ನೆಕ್ಸ್ಟ್ ಇದು 4 ಸೆಂಟಿಮೀಟರ್, ನೆಕ್ಸ್ಟ್ 5 ಸೆಂಟಿಮೀಟರ್, ನೆಕ್ಸ್ಟ್ 4.5 ಸೆಂಟಿಮೀಟರ್ ಅಂತ ಇದೆ. ಹೌದಾ? ಸ್ವಲ್ಪ ಅದನ್ನ ಏನ್ ಮಾಡ್ತಾ ಇದ್ದಾರೆ ಅವರು, ಜಸ್ಟ್ ಕನ್ಫ್ಯೂಸ್ ಆಗ್ಲಿಕ್ಕೆ ನಿಮ್ಗೆ ಕೊಡ್ತಾ ಇದ್ದಾರೆ. ಈ ಟ್ರಯಾಂಗಲ್ ಈ ರೀತಿ ಇದೆ, ಈ ಟ್ರಯಾಂಗಲ್ ಸ್ವಲ್ಪ ಉಲ್ಟಾ ಇಟ್ಟಿದ್ದಾರೆ ಅವ್ರು. ಹೌದಾ? ಸೊ ಅದು ಏನಾಗಿದೆ, ಎರಡು ಸೇಮ್ ಇದಾವ. ಅವ್ನು ಜಸ್ಟ್ ನೀವು ಅದ್ರ ಒಂದ್ರ ಮೇಲೆ ಒಂದು ರಿಪ್ಲೇಸ್ ಮಾಡಿದಾಗ ಕರೆಕ್ಟ್ ಆಗ್ತೈತಿ. ನಾವ್ ಯಾವ ಬೇಸ್ ಮೇಲೆ ಅದನ್ನ ಗೊತ್ತಾಗ್ತಾ ಇದೆ ಹೇಳ್ರಿ ನಮ್ಗೆ? ಇಲ್ಲೇ 4.5 ಇದೆ, 4.5 ಇದೆ, 5 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್ ಮತ್ತೆ 4 ಸೆಂಟಿಮೀಟರ್. ಇದು ನಾವು ಒಂದ್ರ ಮೇಲೆ ಒಂದು ಇಟ್ವಿ ಅಂತಂದ್ರ ಇವು ಏನಾಗ್ತಾವ ಹೇಳ್ರಿ? ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಇದಾವು. All angles are also equal. Okay, then we can call it as these two angles, triangles are congruence angles ಅಂತ ನಾವು ಕರಿಬಹುದು. ಅಥವಾ ಕಾಂಗ್ರುಯೆನ್ಸ್ ಫಿಗರ್ ಬಗ್ಗೆ ನೀವು ಇಷ್ಟೊತ್ತವರೆಗೂ ಸ್ಟಡಿ ಮಾಡಿದ್ರಿ. ಓಕೆ, ಸೊ ಅದೇ ರೀತಿಯಲ್ಲಿ ನೋಡ್ರಿ, ನಿಮಗ ಥರ್ಡ್ ಒನ್ ಕೂಡ ನಿಮಗದು ಸೇಮ್ ಆಗ್ತೈತಿ. ನೆಕ್ಸ್ಟ್ ಫೋರ್ತ್ ಒನ್ ಕೂಡ ಸೇಮ್ ಆಗ್ತೈತಿ. ಬಟ್ ಫಿಫ್ತ್ ಒನ್ ಏನಾಗ್ತೈತಿ, ಅದು ಈ ಆಂಗಲ್ ಗೆ ಕಾಂಗ್ರುವೆಂಟ್ ಆಗುದಿಲ್ಲ. ಹೌದಾ? ಯಾಕಂದ್ರೆ ಅಲ್ಲಿ ಏನಾಗ್ತೈತಿ ನೋಡ್ರಿ, ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಏನಾಗಿದಾವು, 5 ಸೆಂಟಿಮೀಟರ್ ಇದಾವು. ಹಾಗಾದ್ರೆ ಅದನ್ನೇನಾದ್ರೂ ನಾನು ಇದ್ರ ಮೇಲೆ ರಿಪ್ಲೇಸ್ ಮಾಡಿದೆ ಅಂದ್ರೆ ಅದು ಅದಕ್ಕೆ ಕಂಪ್ಲೀಟ್ಲಿ ಕವರ್ ಆಗುದಿಲ್ಲ. ಓಕೆ, ಸೊ ಫಿಫ್ತ್ ಒನ್ ಒಂದು ಇದಕ್ಕೆ ಏನಾಗ್ತೈತಿ, ದಟ್ ಈಸ್ ನಾಟ್ ಕಾಂಗ್ರುವೆಂಟ್ ಟ್ರಯಾಂಗಲ್ ಟು ದಿಸ್ ಯಾವ್ದು ಹೇಳ್ರಿ? ABC. ಓಕೆ, ಸೊ ಇಲ್ಲೊಂದು ನಿಮ್ಗ ಒಂದು ಸಿಮ್ಯುಲೇಷನ್ ಕೂಡ ತೋರಿಸ್ತೇನೆ ನೋಡ್ರಿ ನಾನು. ಕಾಂಗ್ರುವೆನ್ಸ್ ಆಂಗಲ್ಸ್ ಅಂದ್ರ ಓಕೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಹೌದಾ? ಇದು ಆಕ್ಚುಲಿ ನಿಮ್ಗೆ ಏನಾಗಿದೆ, ಎಲ್ಲೊಂದು ಹೆಡ್ಡಿಂಗ್ ಕೊಟ್ಟಿದ್ದಾರೆ ನೋಡ್ರಿ, ಎಸ್ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ಸ್ ಅಂತ ಇದೆ. ಅವನ್ನೆಲ್ಲ ನೀವು ಎಲ್ಲಿ ಕಲಿತೀರಿ ಅಂದ್ರ ನೆಕ್ಸ್ಟ್ ಟಾಪಿಕ್ ಒಳಗೆ ಕಲಿತಾ ಇದ್ದೀರಿ. ದಟ್ ಈಸ್ ಕ್ರೈಟೇರಿಯಾ ಫಾರ್ ಟ್ರಯಾಂಗಲ್ಸ್ ಅಂತ ಇದೆ, ಅಲ್ಲಿ ಇವನ್ನೆಲ್ಲ ಸ್ಟಡಿ ಮಾಡ್ತೀರಿ. ಜಸ್ಟ್ ನಾನು ನಿಮ್ಗ ಎಕ್ಸಾಂಪಲ್ ಪರ್ಪಸ್ ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ರಿ. ಹೌದಾ? ಇವೆಲ್ಲ ಏನಾಗಿದ್ದು, we can see two triangles. ಓಕೆ, ಸೊ ಇಲ್ಲಿ ಏನಾಗ್ತವೆ, ಎರಡು ನಮ್ಗ ಕಾಂಗ್ರುವೆನ್ಸ್ ಇದಾವೋ ಇಲ್ಲ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನಾಗ್ತೈತಿ, ನಾನು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಬ್ಲೂ ಬಟನ್ ಕಾಣಿಸ್ತಾ ಇದೆ, ಸ್ಲೈಡ್ ಫಾರ್ ಅನಿಮೇಷನ್. ನಾನು ಸ್ಲೈಡ್ ಮಾಡ್ತಾ ಹೋದಾಗ ಈ ಒಂದು ಟ್ರಯಾಂಗಲ್ ಇದ್ರ ಮೇಲೆ ರಿಪ್ಲೇಸ್ ಆಗ್ತಾ ಇದೆ. ಜಸ್ಟ್ ನಾವಿಲ್ಲಿ ನೋಡಿದ್ವಿ ಅಂದ್ರೆ ಈ ಎರಡು ಆಂಗಲ್ಸ್ ಗಳು ನಮ್ಗೆ ಡಿಫ್ರೆಂಟ್ ಅನಿಸ್ತಾ ಇದಾವೆ. ಓಕೆ, ಸೊ ಬಟ್ ಅದು ಡಿಫ್ರೆಂಟ್ ಅಲ್ಲ. ಹಾಗಿದ್ರೆ ಸೊ ಇದನ್ನ ಏನ್ ಮಾಡ್ಬೋದು ನಾನು ಹೇಳ್ರಿ, ಜಸ್ಟ್ ಇದನ್ನ ಈ ರೀತಿ ಸ್ಲೈಡ್ ಮಾಡ್ತಾ ಹೋದೆ ಅಂದ್ರ ಅದ್ರ ಸೈಡ್ ಗಳು ಬಂದು ರೀಪ್ಲೇಸ್ ಆಗ್ತಾ ಇದಾವ್ ನೋಡಿ. ಯು ಕ್ಯಾನ್ ಸಿ. ಓಕೆ, ಓಕೆ, ಕಾಣಿಸ್ತಾ ಇದೆ? ಓಕೆ, ಹಾಗಾದ್ರೆ ಇದೇನಾಗ್ತದೆ ನಮಗ, ಇದು ಈ ಆಂಗಲ್ ಮತ್ತು ಈ ಆಂಗಲ್ ನಮ್ಗೆ ಏನಾಗ್ತಾ ಇದಾವು, ಕಾಂಗ್ರುವೆನ್ಸ್ ಇದಾವಂತ ನಾವು ಹೇಳ್ಬೋದು. ಅಥವಾ ರೀಸೆಟ್ ಮಾಡಿ ನಾನು ಇಲ್ಲಿ ಆಂಗಲ್ ಅನ್ನ ಚೇಂಜ್ ಮಾಡಿದೆ. ಹೌದಾ? ನೋಡ್ರಿ, ಒಂದ್ ಆಂಗಲ್ ಅನ್ನ ಚೇಂಜ್ ಮಾಡಿದೆ ಅಂದ್ರೆ ಎರಡು ಕೂಡ ನಮಗ ಚೇಂಜ್ ಆಗ್ತಾ ಇದಾವೆ. ಓಕೆ, ಸೈಡ್ ಅನ್ನ ಚೇಂಜ್ ಮಾಡಿದ್ರೆ ಎರಡು ಕೂಡ ಚೇಂಜ್ ಆಗ್ತಾ ಇದೆ. ಕಾಣಿಸ್ತಾ ಇದೆ ಇಲ್ಲಿ? ಓಕೆ, ಇನ್ನೊಂದ್ ಸೈಡ್ ಅನ್ನ ಚೇಂಜ್ ಮಾಡಿದ್ರು ಅದು ಕೂಡ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಮತ್ತೆ ನಾನು ಏನ್ ಮಾಡ್ಬೋದು, ಸ್ಲೈಡ್ ಫಾರ್ ಅನಿಮೇಷನ್ ಅಂದ್ರೆ ಅವೆರಡೂ ಕೂಡ ನಮ್ಗೆ ಏನಾಗಿದೆ, ಕಾಂಗ್ರುವೆನ್ಸ್ ಟ್ರಯಾಂಗಲ್ಸ್ ಗಳು ಇರೋದ್ರಿಂದ ಒಂದ್ ಚೇಂಜ್ ಆದ್ರೂ ಇನ್ನೊಂದು ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ಸ್ ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಈಗ ಇದನ್ನ ಯಾವ ರೀತಿ ಬರೀಬಹುದು ಅಂತ ಹೇಳಿ. ಇಲ್ಲೇ ಟ್ರಯಾಂಗಲ್ ABC, congruence of triangle. This is the symbol of congruence. Okay, ಸೊ ನಾನು ಇನ್ನೊಂದು ಸ್ವಲ್ಪ ದೊಡ್ಡ ಬರಿಬಹುದಾ ಇದನ್ನ? ಈ ರೀತಿ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಇಲ್ಲ ಗೊತ್ತಿಲ್ಲ ನಮ್ಗೆ. ಈ ರೀತಿ ಬರಿತೀವಿ ನಾವು. ದಿಸ್ ಈಸ್ ದ ಸಿಂಬಲ್ ಆಫ್ ಕಾಂಗ್ರುವೆನ್ಸ್. We are using this symbol to represent the congruence of triangle. Okay, so ಯಾವ ರೀತಿ ಓದ್ಬೋದು ಹೇಳ್ರಿ? ತ್ರಿಭುಜ, ಟ್ರಯಾಂಗಲ್ ABC, ಕಾಂಗ್ರುವೆನ್ಸ್ ಟ್ರಯಾಂಗಲ್. ಹೌದಾ? ಇಲ್ಲಿ ಏನಾಗಿದೆ, PQR ಅಂತ ನಾನು ರೆಪ್ರೆಸೆಂಟ್ ಮಾಡ್ತೀನಿ. PQR.
ಓಕೆ, ಈ ರೀತಿ ನಾವ್ ಏನ್ ಬರಿಬಹುದು ಹೇಳ್ರಿ, ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ಸ್ ಗಳನ್ನ ಈ ರೀತಿ ನಾವು ಬರಿಬಹುದು. ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಇದೆ, ಅಲ್ಲಿ ನೋಡ್ರಿ ಯಾವ ರೀತಿ ಬರಿಬಹುದು ಅಂತ ಹೇಳಿ. ಆಮೇಲೆ ಬಹಳ ಜನ ಸ್ಟೂಡೆಂಟ್ಸ್ ಎಲ್ ಮಿಸ್ಟೇಕ್ ಮಾಡ್ತೀರಿ ಅಂತಂದ್ರ, ಹೌದಾ, ಸೊ ಇಲ್ಲಿ ಏನಾಗಿದೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಕರೆಕ್ಟ್ ಆಕ್ಚುಲ್ ಆಗಿ ಈ ರೀತಿ ಬರದೆ ಅಂತ ತಿಳ್ಕೊರಿ, ಹೌದಾ. ಇಲ್ಲಿ ಎ ಬಿ ಸಿ, ಇಲ್ಲಿ ಆಂಗಲ್ ಅನ್ನ ಡಿನೋಟ್ ಮಾಡ್ಬೇಕಾದ್ರ, ಹೌದಾ, ಇಲ್ಲಿ ನಾನು ಎ ಬಿ ಸಿ ಅಂತ ಬರದೆ ಅಂದ್ರ, ಓಕೆ, ನೀವ್ ಏನ್ ಮಾಡ್ಬೇಕಿಲ್ಲ, ಈ ಬಿ ಏನ್ ಇರ್ತಿತ್ತಲ್ಲ, ಈ ಬಿ ನ ಬಿ ಅಲ್ಲಿ ನಮಗ ಆಂಗಲ್ ಆಗಿದೆ ಅಂತ ಅದು ರೆಪ್ರೆಸೆಂಟ್ ಮಾಡ್ತೈತಿ, ಹೌದಾ. ನೀವು ಅಲ್ಲಿ ಎ ಬಿ ಸಿ ಬರೋ ಬದ್ಲಿ ಬಿ ಎ ಸಿ ಬರೋದ್ರ ತಪ್ಪಾಗ್ತೈತಿ, ಯಾಕಂದ್ರಲ್ಲಿ ಅದು ಮತ್ತೆ ನಮ್ಗೆ ಎ ಇರುವಲ್ಲಿ ಆಂಗಲ್ ಆಗಿದೆ ಅಂತ ಅರ್ಥ ಆಗತ್ತ. ಹಾಗಾಗಿ ಇದನ್ನ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರುವೆನ್ಸ್ ಟ್ರಯಾಂಗಲ್ ಆಫ್ ಪಿ ಕ್ಯೂ ಆರ್ ಅಂತ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈಗ ಇವು ನಿಮ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ನಾನು. ನೆಕ್ಸ್ಟ್ ಕ್ರೈಟೇರಿಯಾ ಫಾರ್ ಟ್ರಯಾಂಗಲ್, ಹೌದಾ, ಸಾರಿ ಕಾಂಗ್ರುವೆನ್ಸ್ ಟ್ರಯಾಂಗಲ್. ನಾವ್ ಎಲ್ಲದಕ್ಕೂ ಹಾಗೆ ಕಾಂಗ್ರುವೆನ್ಸ್ ಟ್ರಯಾಂಗಲ್ ಅನ್ಲಿಕ್ಕೆ ಬರುವುದಿಲ್ಲ, ಅದಕ್ಕೆ ಅದರದೇ ಆದ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಂಡೀಷನ್ಸ್ ಗಳದಾವು. ಆ ಕಂಡೀಷನ್ಸ್ ಗಳಿಗೆ ನಾವ್ ಏನಂತ ಕರಿತೀವಿ, ಕ್ರೈಟೇರಿಯಾ ಫಾರ್ ಕಾಂಗ್ರುವೆನ್ಸ್ ಟ್ರಯಾಂಗಲ್ ಅಂತ ಕರಿತೀವಿ, ಹೌದಾ. ನಿಬಂಧನೆಗಳು ಅಂತ ಕರಿತೀವಿ, ಗೊತ್ತಾ, ಅದೇ ನಮ್ಗ ರೂಲ್ಸ್ ಅಂದ್ರ ಒಂದಿಷ್ಟು ಕ್ರೈಟೇರಿಯಾಸ್ ಗಳನ್ನ ನಾವು ಸ್ಟಡಿ ಮಾಡಿದ್ವಿ ಅಂದ್ರೆ ನಾವು ಈಸಿಲಿ ಫೈಂಡ್ ಔಟ್ ಮಾಡಬಹುದು ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ಸ್ ಗಳಂದ್ರೆ ಯಾವ್ದು ಅಂತ ಹೇಳಿ. ಓಕೆ, ಸೊ ಹಾಗಾದ್ರೆ ಕ್ರೈಟೇರಿಯಾ ಫಾರ್ congruence of triangle. Congruence of triangle. Okay, ಕ್ರೈಟೇರಿಯಾ ಫಾರ್ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್. ಇದ್ರೊಳಗೆ ಒಂದಿಷ್ಟು ನಮಗ ನಿಬಂಧನೆಗಳು ಅಥವಾ ನಾವೇನಂತ ಕರಿತೀವಿ, ಇಲ್ಲಿ ನಿಬಂಧನೆಗಳು, ಕ್ರೈಟೇರಿಯಾ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಂಡೀಷನ್ಸ್ ಗಳಂತ ಕರಿತೀವಿ. ಸೊ ಅದ್ರೊಳಗೆ ಫಸ್ಟ್ ಇರೋದು ಯಾವ್ದಂದ್ರ ಎಸ್ ಎ ಎಸ್ ಅಂತ ಇದೆ, ಹೌದಾ. ಎಸ್ ಎ ಎಸ್ ಅಂದ್ರ ಸೈಡ್ ಆಂಗಲ್ ಸೈಡ್ ಕ್ರೈಟೇರಿಯಾ. ಅದು ನಮಗ ಆ ಕ್ರೈಟೇರಿಯಾ ಯಾವ್ದು ಅನ್ನೋದನ್ನ ಜಸ್ಟ್ ನಾನು ಓದ್ತೇನೆ ನೋಡ್ರಿ, ಹೌದಾ. 2 triangles are congruent if 2 sides and included angle of one triangle are equal to the 2 sides and the included angle of the other triangle, ಹೌದಾ. ಜಸ್ಟ್ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಅದರ ಡೆಫಿನೇಷನ್ ಎಲ್ಲ ಮತ್ತೆ ನೋಡೋಣ ಅಂತ. ಜಸ್ಟ್ ಇದು ಏನ್ ಹೇಳ್ತಾ ಇದೆ, ಇದ್ರ ಮೇಲೆನ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಇದನ್ನ ಬರೀಬಹುದು, ಹೌದಾ. ಇಲ್ಲಿ ಸೈಡ್ ಅಂದ್ರ 2 ಸೈಡ್ಸ್ ಗಳದು, ಒಂದು ಮತ್ತೆ ಇದು ಆಂಗಲ್ ಆಯ್ತು. ಓಕೆ, ಸೊ ಡೆಫಿನೇಷನ್ ಏನ್ ಹೇಳ್ತಾ ಇದೆ ನೋಡ್ರಿ, ಇಲ್ಲಿ 2 ಟ್ರಯಾಂಗಲ್ಸ್ ಆಫ್ ಕಾಂಗ್ರುವೆಂಟ್, ಹೌದಾ. ಆ 2 ಆಂಗಲ್ಸ್ ಗಳ ಕಾಂಗ್ರುವೆಂಟ್ ಅಂದ್ವಿ ಅಂದ್ರ ಇಫ್ 2 sides and the included angle of, ಜಸ್ಟ್ ನಾನೊಂದು ಎಕ್ಸಾಂಪಲ್ ಆಗಿ ಬರಿತಾ ಇದ್ದೀನಿ. ಸೊ ಈ ಒಂದು ಟ್ರಯಾಂಗಲ್ ಅದ 2 ಸೈಡ್ಸ್ ಗಳು, 2 ಸೈಡ್ಸ್ ಅದಕ್ಕೆ ಹೊಂದಿದಂತ ಒಂದು ಆಂಗಲ್, ಓಕೆ, ಅದು ಇನ್ನೊಂದು ಯಾವ್ದಂದ್ರ ಈಕ್ವಲ್ ಟು, ಹೌದಾ, ಈಕ್ವಲ್ ಟು ದ 2 sides and the included angle of the ಅದರ್ ಟ್ರಯಾಂಗಲ್. ಇಲ್ಲಿ ಮತ್ ನೆಕ್ಸ್ಟ್ ಇನ್ನೊಂದ್ ಸೈಡ್ ಅಂತ ಬರ್ತೈತಿ, ಆ ಆಂಗಲ್ ಗೆ ಅಲ್ಲಿ ಟ್ರಯಾಂಗಲ್ ಗೆ ಆಂಗಲ್ ಗೆ ಅದು ಈಕ್ವಲ್ ಇತ್ತಂದ್ರ ಅದಕ್ಕ ನಾವು ಎಸ್ ಎ ಎಸ್ ಕ್ರೈಟೇರಿಯಾ ಫಾರ್ ಕಾಂಗ್ರುವೆನ್ಸ್ ಟ್ರಯಾಂಗಲ್ ಅಂತ ಇದೆ, ಹೌದಾ. ಸೊ ಇದು ನಿಮ್ಗೆ ಸ್ವಲ್ಪ ಇನ್ನು ನಾನು ಏನ್ ಮಾಡ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು. ಜಸ್ಟ್ ಇಷ್ಟನ್ನೇ ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೀನಿ. ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಡೀಪ್ ಇದು ಎಸ್ ಎ ಎಸ್ ಟ್ರಯಾಂಗಲ್ ಅದರದ್ದು ಕ್ರೈಟೇರಿಯಾವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಟುಡೇ ಸೆಷನ್ ಅಂಡ್ ಕಾನ್ಸೆಪ್ಟ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಸಿಗೋಣ ಅಂತ ಹೇಳಿ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.